ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ರಾಗಿ ಪಡ್ಡು ಮತ್ತು ಚಟ್ನಿ. ಅದು ಒಂದು ದೊಡ್ಡ ಬಟ್ಲದ್ಲೆ ಒಂದು ಬಟ್ಲು ರಾಗಿ ಹಿಟ್ಟನ್ನು ಸಾಣಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. 2 ಚಮಚದಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ರಾಗಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿರಿ. ಒಂದು ಬಟ್ಲು ರಾಗಿ ಹಿಟ್ಟು ಮತ್ತು 2 ಚಮಚೆ ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಇದು ರಾಗಿ ಹಿಟ್ಟಿನ ಜೊತೆ ರವೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನೀರು ನೋಡಿಬಿಟ್ಟು ಹಾಕ್ಕೊಳ್ರಿ, ಒಮ್ಮೆ ಅಷ್ಟು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ನಾನು ಅರ್ಧ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ. ಮತ್ತೊಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ರವೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ರಾಗಿ ತುಂಬ ಹೆಲ್ದಿ ನೋಡಿರಿ. ಶುಗರ್ ಕಂಟ್ರೋಲ್ಗೆ ಬರುತ್ತೆ, ಮತ್ತು ಬೋನ್ಸ್ಗೆ ಒಳ್ಳೆಯದು, ಮತ್ತು ಡೈಜೆಷನ್ಗೆ ಒಳ್ಳೆಯದು ರಾಗಿ, ಮತ್ತು ಕೂದಲಿಗೆ ಸ್ಕಿನ್ಗೆ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಕ್ಯಾಲ್ಸಿಯಂ ಐರನ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಇದು ತುಂಬ ಒಳ್ಳೆಯದು. ಅದನ್ನೀಗ ನಾವು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ತಾಸು ನಾವು ನೆನೆಕಿಡೋಣ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಚಟ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಒಂದು ಕಡಾಯಿನ ಇಟ್ಕೊಂಡು 2 ಚಮಚ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಸಿಡಿದ ಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ಉದ್ದಿನಬೇಳೆನ ಕಾಯಿಸ್ಕೊಂಡು ಇವಾಗ ಕರಿಬೇವು ಮತ್ತು ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಗ್ಯಾಸ್ ಆರಿಸಿ ಪಾತ್ರೆನ ಎತ್ತಿಡೋಣ ತಣ್ಣಗಾಗೋದಕ್ಕೆ. ಇವಾಗ ನೋಡಿ ಚಟ್ನಿ ಮಾಡೋದಕ್ಕೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸಣ್ಣದು, ಮತ್ತು ಸ್ವಲ್ಪ ಶುಂಠಿ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಹಾಕ್ಕೋತಾ ಇದ್ದೀನಿ ನೋಡಿರಿ. ತುಂಬ ಚೆನ್ನಾಗಿರುತ್ತೆ ಚಟ್ನಿಗೆ, ಕಾಯಿ ಚಟ್ನಿಗೆ. ಸ್ವಲ್ಪ ಹಾಕ್ಕೊಳ್ರಿ ಪುದೀನ, ಒಂದು 8-10 ಹೆಸರು, ಮತ್ತು ಒಂದು 7ರಿಂದ 8 ಬೆಳ್ಳುಳ್ಳಿ ಸೋಸಿಟ್ಕೊಂಡಿರೋದು. ಒಂದು ಸಣ್ಣ ಬಟ್ಲದ್ಲೆ ಒಂದು ಬಟ್ಲು ಪುಟಾಣಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ಖಾರಕ್ಕೆ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕು ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ತುಂಬ ಹೆಲ್ದಿ ಅದು ರಾಗಿ, ಚೆನ್ನಾಗಿರುತ್ತೆ ನೋಡಿ ಗುಣ್ಪಂಗ್ಲ. ನೀವು ಒಂದ್ಸರಿ ಮಾಡ್ಕೊಂಡು ನೋಡಿ. ಸ್ವಲ್ಪ ಬೆಲ್ಲ ಮತ್ತು ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಹಾಕ್ಕೊಂಡಿದ್ದೀನ ನೈಸಾಗಿ ರುಬ್ಕೊಳ್ಳೋಣ. ಇದ್ರ ಜೊತೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ. ತುಂಬ ಟೇಸ್ಟಾಗಿದೆ ಚಟ್ನಿ ನೋಡಿ. ಈ ಥರ ನೈಸಾಗಿರಲಿ. ಇವಾಗ ಒಗ್ಗರಣೆ ತಣ್ಣಗಾಗಿದೆ, ಅದಕ್ಕೆ ಚಟ್ನಿ ರುಬ್ಬಿದ್ದು ಹಾಕ್ಕೊಳ್ಳೋಣ. ಚಟ್ನಿ ಜೊತೆ ಒಗ್ಗರಣೆ ಜೊತೆ ಚಟ್ನಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಿಮ್ಗೆ ನೀರು ಬೇಕಂದ್ರೆ ನೀರು ಇಟ್ಕೊಳ್ಳಿ. ಗಟ್ಟಿ ಚಟ್ನಿ ಬೇಕಂದ್ರೆ ಒಂದು ಸ್ವಲ್ಪ ಗಟ್ಟಿ ಚಟ್ನಿನ ಒಂದು ಸಣ್ಣ ಬಟ್ಲದಲ್ಲಿ ತಗೊಳ್ಳೋಣ. 2 ಥರ ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ರುಚಿಯಾಗಿದೆ ಚಟ್ನಿ. ಒಂದು ಸಣ್ಣ ಬಟ್ಲದಲ್ಲಿ ಗಟ್ಟಿ ಚಟ್ನಿ ತೆಗಿತಾ ಇದ್ದೀನಿ ನೋಡಿ ಸ್ವಲ್ಪ. ಆಮೇಲೆ ಅದು ರುಬ್ಬಿದ್ದು ಜಾರ್ ಇತ್ತಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡು ಇದಕ್ಕೆ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀರು ಚಟ್ನಿ. 2 ಚಟ್ನಿನೂ ಟೇಸ್ಟ್ ನೋಡಿ ನಿಮಗೆ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೇನೆ ನೀವು ತಿಳಿಸಿ. ಇವಾಗ ನೋಡಿ ಅರ್ಧ ಗಂಟೆ ಆಯಿತು. ಇವಾಗ ರಾಗಿ ಹಿಟ್ಟು ಮತ್ತು ರವೆ ಹಾಕಿದ್ವಲ್ಲ ನೆನಿಲೆ ಅಂತ ಅರ್ಧ ಗಂಟೆ ಬಿಟ್ಟಿದ್ವಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಗುಣ್ಪಂಗ್ಲ ಹಂಚನ್ನ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಹದ ಇರಲದು. ಅದಕ್ಕೊಂದು ಚಮಚ ಉಪ್ಪು ಹಾಕ್ಕೋತಾ ಇದ್ದೀನಿ. ಒಂದು ಚಿಟಿಕೆ ಸೋಡಾ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಅದು ಪಡ್ನ ಹಂಚು ಕಾದಿದೆ. ಉರಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಇವಾಗ ಪಡ್ನ ಹಂಚಿನ ಎಲ್ಲ ಮನೆಗೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋದನ್ನು ಕಲಿಸ್ಕೊಂಡು ಎಲ್ಲ ಮನೆಗೂ ಹಿಟ್ಟು ಹಾಕ್ಕೊಳ್ಳಿ. ಈಗ ತುಂಬ ರುಚಿಯಾಗಿರ್ತಾವೆ ನೋಡಿರಿ ರಾಗಿ ಪಡ್ಡು, ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು. ಶುಗರಿಗಂತೂ ತುಂಬ ಒಳ್ಳೇದು ನೋಡಿರಿ ಇದು ರಾಗಿ. ರಾಗಿ ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ಗೆ ಬರುತ್ತೆ, ಬೋನ್ಸ್ಗೂ ಒಳ್ಳೆಯದು, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಪ್ಲೇಟ್ ಮುಚ್ಚಿ 1 ನಿಮಿಷ ಬೇಯೋದಕ್ಕೆ ಬಿಡಬೇಕು. 1 ನಿಮಿಷ ಆದಮೇಲೆ ಇವಾಗ ಹೊಳಿಸಿ ಹಾಕ್ಕೊಳ್ಳೋಣ. ಹೋಳಿಸಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ ಮೇಲೆ.
ಹಾಕ್ಕೊಂಡು ಮತ್ತೆ ಪ್ಲೇಟ್ ಮುಚ್ಚಿಡ್ರಿ. 1 ನಿಮಿಷ ಆದಮೇಲೆ ತೆಗೀರಿ. ಯಾಕಂದ್ರೆ ಪ್ಲೇಟ್ ಮುಚ್ಚೋದ್ರಿಂದ ಉಗಾದ್ಮೇಲೆ ಚೆನ್ನಾಗಿ ಬೇಯ್ತಾವೆ ಎರಡು ಸೈಡು. ಅದಕ್ಕೋಸ್ಕರ ಪ್ಲೇಟ್ ಮುಚ್ಕೊಂಡು ಇಟ್ಕೊಳ್ಳೋದು. ಇವಾಗ ನೋಡಿ 1 ನಿಮಿಷ ಆದಮೇಲೆ ಎರಡು ಸೈಡು ಚೆನ್ನಾಗಿ ಬಂದಿದೆಯಲ್ಲ, ತಕ್ಕೊಳ್ಳಿ ಒಂದು ತಟ್ಟೆಗೆ. ಇವಾಗ ಇನ್ನೊಂದು ಡಬ್ಬಿ ಹಾಕಿ ತೋರಿಸ್ತೀನಿ ನೋಡ್ರಿ. ಎಲ್ಲ ಮನೆಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟು ಹಾಕ್ಕೊಳ್ಳಿ. ಹಿಟ್ಟು ಹಾಕ್ಕೊಂಡು ಪ್ಲೇಟ್ ಮುಚ್ಚಿಟ್ಕೊಳ್ಳಿ. 1 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿರುವಿ ಹಾಕ್ಕೊಳ್ಳೋಣ. ಒಂದು ಸೈಡ್ ಬೆಂದಿದ್ಮೇಲೆ ತಿರುವಿ ಹಾಕ್ಕೋಬೇಕು. ತಿರುವಿ ಹಾಕ್ಕೊಂಡು ಮತ್ತೆ ಪ್ಲೇಟ್ ಮುಚ್ಚಿಟ್ಕೊಂಡು 1 ನಿಮಿಷ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯ್ತಾವೆ ಉಗಾಕ. ನೋಡಿ ಇವಾಗ 1 ನಿಮಿಷ ಆದಮೇಲೆ ಗ್ಯಾಸ್ ಆರಿಸ್ಬಿಟ್ಟು ಎಲ್ಲ ಗುಂಡ್ಪಂಗ್ಲಾನು ತಗೊಳ್ಳಿ. ಇದೇ ಥರ ಎಲ್ಲನೂ ಮಾಡ್ಕೋಬೇಕು. ಇವಾಗ ನೋಡಿ ಗಟ್ಟಿ ಚಟ್ನಿ ಮತ್ತು ನೀರು ಚಟ್ನಿ ಜೊತೆಯೂ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.